ನಮಸ್ಕಾರ ವೀಕ್ಷಕರೇ, ಭ್ರೂಣ ಹತ್ಯೆ ಇನ್ನ ಹೆಚ್ಚಾಗಿ ನಡೀತಾ ಇದೆ ನಮ್ಮ ದೇಶದಲ್ಲಿ. ಈಗಲೂ ಕೂಡ ಜನ ಬುದ್ಧಿ ಕಲ್ತಿಲ್ಲ. ಈಗಲೂ ಹೆಣ್ಮಕ್ಳು ಅಂದ್ರೆ ಹೆಣ್ಮಗು ಬೇಡ, ನಮಗೆ ಹೆಣ್ಮಗು ಬೇಡ ಅಂತಾರೆ. ಜವಾಬ್ದಾರಿಯಿಂದ ಎಲ್ಲ ಕೈ ತೊಳ್ಕೊಳ್ಳೋರೇ ಜಾಸ್ತಿ. ಯಾಕೆ? ಹೆಣ್ಣೆ ಇಲ್ಲ ಅಂದ್ರೆ ಅವರು ಹೇಗೆ ಬದುಕ್ತಾರೆ ಅಂತಾನೂ ಯೋಚನೆ ಮಾಡೋದಿಲ್ಲ. ಇಲ್ಲಿ ಭ್ರೂಣ ಹತ್ಯೆ ಅನ್ನೋದು ನಡೀತಾನೆ ಇದೆ. ಇದಕ್ಕೆ ಎಕ್ಸಾಂಪಲ್ ಅನ್ನು ಇಲ್ಲಿ ನೋಡ್ಬೋದು, ನೀವು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. TV9 ಕೂಡ ಬಂದಿದೆ ಈ ವಿಷಯ. ಆದ್ರೂ ಕೂಡ ಜನ ಅರ್ಥ ಮಾಡ್ಕೊಳ್ತಾ ಇಲ್ಲ. ಈಗ ಒಂದು 2-3 ತಿಂಗಳು ಬಿಫೋರ್ ಕೂಡ ಮಳವಳ್ಳಿನಲ್ಲಿ ಒಂದು ಕಡೆ ಹಿಡಿದ್ರು. ಇನ್ನು ಬೇರೆ ಕಡೆ ನಾರ್ತ್ ಕರ್ನಾಟಕ ಕಡೆ ಒಂದು 900 ಮಕ್ಕಳು ಭ್ರೂಣ ಹತ್ಯೆ ಮಾಡಿದ್ದಂಥವ್ರನ್ನೂ ಕೂಡ ಹಿಡಿದ್ರು. ಅದಾದ್ಮೇಲೆ ಬೇರೆ ರಾಜ್ಯದಲ್ಲೂ ಈ ಥರದ್ದೆಲ್ಲ ನಡೀತಾ ಇದೆ. ಇಲ್ಲಿ ನೋಡಿ, ಇದು ವೆಲ್ಲೂರ್ ಹತ್ರ ಒಂದು ಊರಲ್ಲಿ ಮದುವೆ ಆದವ್ರಿಗೆ ಒಂದು ಮಗು ಆಲ್ರೆಡಿ ಹೆಣ್ಮಗು ಆಗಿದೆ, ಮತ್ತೆ ಇನ್ನೊಂದು ಹೆಣ್ಮಗು ಆಯ್ತು ಅಂದ್ಬಿಟ್ಟು ಪಪಾಯ ಹಾಲನ್ನ ಕುಡಿಸಿ ಮಗುನ ಕೊಲೆ ಮಾಡಿದ್ದಾರೆ. ಹೆಣ್ಮಗು ಅಂತ ಆ ಮಗುನ ಕೊಂದಿದ್ದಾರೆ. ಇಲ್ಲಿದೆ ಪ್ರೂಫ್ ನಿಮಗೆ. ಅದು ಕಂಟೆಂಟ್ ಸಮೇತ ಹಾಕಿದ್ದಾರೆ ಏನೇನಾಗಿದೆ ಅನ್ನೋದು. ಆಗಸ್ಟ್ 27ನೇ ತಾರೀಕು ಮಗುವಾಗಿದ್ದು ಒಂದು 10 ದಿನಕ್ಕೆ ಬೇಜಾರಲ್ಲಿದ್ದಂಥ ತಂದೆ ತಾಯಿ ಅವ್ರ ಅಪ್ಪನ ಮನೆಗೆ ಆ ಮಗುನ ಕರ್ಕೊಂಡ್ಬಂದು ಆ ಮಗುಗೆ ಪಪಾಯ ಹಾಲು ಕುಡಿಸಿ ಕೊಲೆ ಮಾಡಿದ್ದಾರೆ. ಹೆಣ್ಮಗು ಅಂತ, ಅಲ್ಲಿ ಒಂದು ಹೆಣ್ಮಗು ಇದೆ, ಇನ್ನೊಂದು ಹೆಣ್ಮಗು ಬೇಕಾ ಅಂತ ಹೇಳಿ ಆ ಮಗುಗೆ ಪಪಾಯ ಹಾಲು ಕುಡಿಸಿ ಕೊಲೆ ಮಾಡೋ ಲೆವೆಲ್ಗೆ ಜನ ಇನ್ನ ಇದ್ದಾರೆ. ಗಂಡು ಮಗು ಅಂದ್ರೆ ವಂಶ ಉದ್ಧಾರ ಮಾಡುತ್ತೆ, ಹಾಗೆ ಹಿಂಗಂತ ಇನ್ನ ನಂಬ್ತಾರೆ ಜನ. ಅಂದ್ರೆ ಏನ್ ಹೇಳ್ಬೇಕು? ಜನ ಈಗಲೂ ಕೂಡ ಬುದ್ಧಿ ಕಲ್ತಿಲ್ಲ. ಹೆಣ್ಣು ಗಂಡು ಅನ್ನೋದು ತಾರತಮ್ಯ ಅನ್ನೋದು ಇದ್ದೇ ಇದೆ. ಮನೇಲಿ ಸೀನಿಯರ್ಸ್ ಮಾಡ್ತಾರೋ ಯಾರು ಮಾಡ್ತಾರೋ ಬಟ್ ಇಲ್ಲ. ಕೆಲವೊಬ್ರಿಗೆ ಏನು ಅಂದ್ರೆ ಇವಾಗ್ಲೂ ಎಜುಕೇಟೆಡ್ ಕೂಡ ನಮಗೆ ಗಂಡು ಬೇಕು ಅಂತ ಯೋಚನೆ ಮಾಡ್ತಾರೋ ಹೊರತು ಮನೆಗೆ ಒಂದು ಮಗು ಸಾಕು ಅಂತ ಯೋಚನೆ ಮಾಡ್ತಾ ಇಲ್ಲ. ನಮಗೆ ಗಂಡು ಮಗು ಬೇಕು ಅಂತ ಪ್ರಯತ್ನ ಮಾಡೋರು ಜಾಸ್ತಿ ಜನರೇ ಆಗ್ತಾ ಇದ್ದಾರೆ. ಅಂಥದ್ರಲ್ಲಿ ಇನ್ನೊಂದು, ಇದು ಬೆಂಗಳೂರಲ್ಲಿ ಆಗಿರುವಂಥದ್ದೇ ಇರಬೇಕು. ಯಾರೋ ಒಬ್ರು ಡಾಕ್ಟರ್ ಪಾಟೀಲ್ ಅನ್ನೋರು ಆಪರೇಟ್ ಮಾಡಿ ತೆಗೆದಿರೋದು. ಅವರು ಟೆಸ್ಟ್ ಮಾಡಿದಾಗ ಹೆಣ್ಮಗು ಅಂತ ಅನಿಸಿದೆ, ತೆಗೆದು ನೋಡಿದ್ಮೇಲೆ ಅದು ಗಂಡು ಮಗು ಅಂತ ಗೊತ್ತಾಗಿದೆ ಅನ್ನೋದು ಕೂಡ ಇಲ್ಲಿ ಕೇಸ್ ಆಗಿದೆ. ಹೇಳಿದ್ನಲ್ಲ, ಹೆಣ್ಣು ಮಗು ಅಂತ ಭ್ರೂಣ ಹತ್ಯೆ ಮಾಡ್ತಾನೆ ಇದ್ದಾರೆ. ಹಿಂಗೇ ಮಾಡ್ತಾ ಹೋದ್ರೆ ಒಂದಲ್ಲ ಒಂದು ದಿನ ಹೆಣ್ಣು ಮಕ್ಕಳು ಇಲ್ಲದೆ ಇರೋ ಪರಿಸ್ಥಿತಿ ಬರುತ್ತೆ ಅಂತ ಎಷ್ಟೋ ಜನ ಎಚ್ಚರಿಸ್ತಾ ಇದ್ರು. ನಮ್ಮ ಜನ ಬುದ್ಧಿ ಕಲಿಯೋದಿಲ್ಲ. ಆಲ್ರೆಡಿ ಇಂಥ ಹಾಸ್ಪಿಟ್ಲ್ಗಳ ಮೇಲೆ, ಟೆಸ್ಟಿಂಗ್ ಸೆಂಟರ್ಗಳ ಮೇಲೆ ಗೌರ್ಮೆಂಟ್ ಅವ್ರು ಕಣ್ಣಿಟ್ಟಿದ್ದಾರೆ. ಪ್ಲಸ್ ಅಂಥ ಟೆಸ್ಟಿಂಗ್ ಸೆಂಟ್ರಲ್ಲಿ ಈ ಥರ ಟೆಸ್ಟ್ ಮಾಡ್ತಾ ಇದ್ದಾರೆ ಅಂತ ತಿಳಿಸಿದವ್ರಿಗೂ 1 ಲಕ್ಷ ಬಹುಮಾನ ಕೊಡ್ತೀವಿ ಅಂತಲೂ ಹೇಳ್ತಾ ಇದ್ದಾರೆ. ಆದರೂ ಕೂಡ ಇವುಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಸೀಕ್ರೆಟ್ ಆಗಿ ಮನೆಯಲ್ಲಿ, ಅಲ್ಲಿ ಇಲ್ಲಿ ತೋಟದಲ್ಲಿ, ಊರಾಚೆ ಸಣ್ಣ ಕ್ಲಿನಿಕ್ಗಳು ಇಟ್ಕೊಂಡು 5-10 ಸಾವಿರ ಈಸ್ಕೊಂಡು ಡಾಕ್ಟರ್ಗಳು ಇಂಥ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಬೇಡ, ದಂಧೆ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೇಕು. ಇಂಥ ದಂಧೆ ಮಾಡ್ತಾ ಇರೋರಿಗೆ ಏನು ಶಿಕ್ಷೆ ಆಗಬೇಕು? ಫಸ್ಟ್ ಆಫ್ ಆಲ್ ಡಾಕ್ಟರ್ಗಳು ಟೆಸ್ಟೇ ಮಾಡಲಿಲ್ಲ ಅಂದರೆ ಮಗು ಯಾವುದು ಅಂತ ಹೇಗೆ ಗೊತ್ತಾಗುತ್ತೆ? ಈ ಡಾಕ್ಟರ್ಗಳಿಂದನೇ ಅರ್ಧ ತಪ್ಪು ಅನ್ನೋದಾಗ್ತಾ ಇದೆ ಅಲ್ಲ. ಡಾಕ್ಟರ್ ಟೆಸ್ಟ್ ಮಾಡೋದು ನಿಲ್ಲಿಸಿದಿನ, ಎಲ್ಲ ಡಾಕ್ಟ್ರು ಅಂತ ಹೇಳೋದು ಬೇಡ, ತುಂಬ ಜನ ಡಾಕ್ಟ್ರು ಒಳ್ಳೆ ಕೆಲಸ ಮಾಡ್ತಾ ಇರ್ತಾರೆ. ಆದರೆ ಇಲ್ಲಿ ದುಡ್ಡುಗೋಸ್ಕರ ದಂಧೆ ನಡೆಸ್ತಾ ಇದ್ದಾರಲ್ಲ, ಇಂಥ ಡಾಕ್ಟರ್ಗಳಿಗೆ ಏನು ಮಾಡಬೇಕು? ಅವರು ಸ್ವಲ್ಪ ಇನ್ಫಾರ್ಮೇಷನ್ ಸಿಕ್ತು ಅಂದರು ಇಂಥ ಕ್ಲಿನಿಕ್ಕು ಇಂಥ ಡಾಕ್ಟ್ರು ಅಂತ ಹೇಳಿದ್ರೆ ಸಾಕು, ಗೌರ್ಮೆಂಟ್ ಅವರು 1 ಲಕ್ಷ ಬಹುಮಾನ ಕೊಡ್ತಾರೆ. ಅಂಥದ್ರಲ್ಲಿ ಯೂಸ್ ಮಾಡಿಕೊಂಡು ಇಂಥ ಮಕ್ಕಳನ್ನು ತೆಗೆಸ್ತಾ ಇದ್ದಾರಲ್ಲ, ಇಂಥವ್ರ ಮೇಲೆ ಸ್ವಲ್ಪ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಂಡ್ರೆ ಮಾತ್ರ ಬದಲಾವಣೆಗಳು ಬರುತ್ತೇನೋ. ಇಲ್ಲ ಅಂದರೆ ಇನ್ನು ಮಗುನ ತಗ್ಸೋರು ಇರ್ತಾರೆ. ಮಗುನ ತಗ್ಸೋದಿರಲಿ, ಇಲ್ಲಿ ಹುಟ್ಟಿರೋ ಮಗುವಿಗೆ ವಿಷ ಹಾಕಿ ಸಾಯಿಸೋ ಲೆವೆಲ್ಗೆ ಹೋಗ್ತಾ ಇದ್ದಾರೆ ಅಂದರೆ ಜನ ಯಾವ ಲೆವೆಲ್ಗೆ ಜನ ಬದಲಾಗ್ತಾ ಇದ್ದಾರೆ? ಹುಟ್ಟಿರೋ ಮಗುಗೆ 9 ದಿನದ ಮಗುಗೆ ಇನ್ನ ವಿಷ ಹಾಕಿ ಸಾಯಿಸ್ತಾರೆ ಹೆಣ್ಮಕ್ಳನ್ನ ಅಂತ ಅಂದ್ರೆ ಇಂಥವ್ರಿಗೆ ಏನ್ ಶಿಕ್ಷೆ ಕೊಡಬೇಕು? ನಿಜವಾಗ್ಲೂ ಮೊದ್ಲಿತ್ತಲ್ಲ ಗಲ್ ಶಿಕ್ಷೆ, ಮರಣದಂಡನೆ, ಅಂಥದ್ದೊಂದು 4 ಜನಕ್ಕೆ ಕೊಟ್ರೆ ಬುದ್ಧಿ ಕಲಿತಾರೆ ಏನೋ. ಅದನ್ನ ಬಿಟ್ಟು ಇನ್ನು ಬೇರೆ ದೇಶದಲ್ಲಿ ಮಾಡ್ತಾರಲ್ಲ ಎಕ್ಸಿಬಿಷನ್ ಅಂತ, ರೋಡ್ ಸೆಂಟ್ರಲ್ಲಿ ನಿಲ್ಲಿಸಿ ಶೂಟ್ ಮಾಡಿ ಸಾಯಿಸ್ತಾರಲ್ಲ, ಆ ಥರ ಮಾಡಿದ್ರೆ ಬುದ್ಧಿ ಕಲಿತಾರೆ ಏನೋ. ಭಯ ಇಲ್ಲದೆ ಜನಕ್ಕೆ ಬುದ್ಧಿ ಬರೋದಿಲ್ಲ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಜನರಲ್ಲಿ ಭಯ ಬಂದಿದ್ದಿನ ಬುದ್ಧಿ ಕಲಿತಾರೆ, ಭಯ ಬರದೇ ಇದ್ದಿದ್ದಿನ ಬುದ್ಧಿ ಕಲಿಯೋದೇ ಇಲ್ಲ. ಇದು ರಿಪೀಟ್ ಆಗ್ತಾನೆ ಇರುತ್ತೆ. ಭ್ರೂಣ ಹತ್ಯೆ ತಡೆಯೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಲೆವೆಲ್ಗೆ ಹೋಗ್ತಾ ಇದೆ. ಮೊದಲು 80s ಅಲ್ಲಿ ಈ ರೀತಿ ಇತ್ತು, ಅದಾದ ಮೇಲೆ ಕಡಿಮೆ ಆಗ್ತಾ ಬಂದಿತ್ತು. ಜನ ಸ್ವಲ್ಪ ತಿಳುವಳಿಕೆಗಳನ್ನ ಪಡ್ಕೊಂಡಿದ್ರು. ಇನ್ನು ಗೌರ್ಮೆಂಟು ಎಷ್ಟೋ ಕಡೆ ಸ್ಟ್ರಿಕ್ಟ್ ಮಾಡ್ಕೊಂಡು ಬಂದು ಸ್ವಲ್ಪ ಕಡಿಮೆ ಆಗಿತ್ತು. ರೇಷಿಯೋ ಅನ್ನೋದು ತುಂಬ ವೇರಿಯೇಷನ್ ಇತ್ತು. ಸುಮಾರು 1000ಕ್ಕೆ 850 ತನಕ ಎಳೆದ್ಬಿಟ್ಟಿತ್ತು. ಅದಾದ್ಮೇಲೆ ಈಗ 900 ಜನ ಹತ್ತತ್ರ ರೀಚ್ ಆಗಿದೆ. ಮತ್ತೆ ಇದು ರಿಪೀಟ್ ಆಗೋದಕ್ಕೆ ಶುರುವಾಗಿದೆ. ಇದೇ ಥರ ರಿಪೀಟ್ ಆದರೆ ಇನ್ನು ಜನಸಂಖ್ಯೆನಲ್ಲಿ ವೇರಿಯೇಷನ್ ಅನ್ನೋದಾಗುತ್ತೆ. ಗಂಡು ಹೆಣ್ಣಿನ ಅನುಪಾತ ಅನ್ನೋದು ವೇರಿಯೇಷನ್ ಆಗಿ ಮುಂದೆ ಒಂದು ದಿನ ಇನ್ನು ಇದೇ ರೀತಿ ಈಗ ನೋಡ್ತಾ ಇದ್ದೀವಲ್ಲ, ಅತ್ಯಾಚಾರಗಳು ಇಂಥದ್ದೆಲ್ಲ ಜಾಸ್ತಿ ಆಗ್ತಾ ಹೋಗ್ಬೋದು. ಇದನ್ನೆಲ್ಲ ತಡೆಯೋದು ಯಾರ ಕೈಲಿದೆ? ನಮ್ಮ ಕೈಲೇ ಇದೆಯಲ್ಲ. ಅದನ್ನು ತಡೆಯುವಂಥ ಪ್ರಯತ್ನ ಮಾಡೋಣ. ನಮ್ಮ ಸುತ್ತಮುತ್ತ ಯಾರಾದರೂ ಡಾಕ್ಟರ್ಗಳು ಕ್ಲಿನಿಕಲ್ಲಿ ಈ ಥರದ್ದು ಟೆಸ್ಟಿಂಗ್ ಮಾಡ್ತಾ ಇದ್ದಾರೆ, ಭಾಷಣ ಮಾಡ್ತಾ ಇದ್ದಾರೆ ಅಂದರೆ ಅಂಥ ಡಾಕ್ಟರ್ಗಳನ್ನ ಆದಷ್ಟು ಗೌರ್ಮೆಂಟ್ ಅವ್ರಿಗೆ ಇಟ್ಕೊಂಡು, ಕೆಲವೊಬ್ರು ಗೌರ್ಮೆಂಟ್ ಅವರು ಆ ಥರ ಇರ್ತಾರೆ, ದುಡ್ಡು ಇಸ್ಕೊಂಡ್ಬಿಟ್ಟು ನಾವು ಹೋಗಿ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ, ಈ ಥರ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಫೋನ್ ಮಾಡಿ ಸೇಫ್ ಗಾರ್ಡ್ ಮಾಡೋದಕ್ಕೂ ನೋಡ್ತಾರೆ. ಅಂಥ ಗೌರ್ಮೆಂಟ್ ಅವ್ರು ಮಾಡ್ತಾರೆ. ರಿಟರ್ನ್ ಅಲ್ಲಿ ಕೊಟ್ಟು ಅಕ್ನಾಲಜ್ಮೆಂಟ್ ಈಸ್ಕೊಂಡೇ ನೀವು ಪ್ರೊಸೆಸ್ ಮಾಡಿ. ಅವಾಗ ನಿಮಗೂ ಒಂದು ಪ್ರೂಫ್ ಇರುತ್ತೆ, ಅವ್ರ ಆ್ಯಕ್ಷನ್ ತಗೊಳ್ಳೇಬೇಕಾದಂಥ ಪರಿಸ್ಥಿತಿ ಅವ್ರಿಗೂ ಇರುತ್ತೆ.
ಇಲ್ಲ ಅಂದರೆ ವಿಡಿಯೋ ಪ್ರೂಫ್ಗಳು ಇದ್ದರೆ ತುಂಬಾ ಅಡ್ವಾಂಟೇಜ್. ಈಗ ಕೋರ್ಟ್ಗಳಲ್ಲೂ ಕೂಡ ವಿಡಿಯೋ ಪ್ರೂಫ್ನ ಕನ್ಸಿಡರ್ ಮಾಡೋದ್ರಿಂದ ಆದಷ್ಟು ಅಂಥದ್ದನ್ನು ವಿಡಿಯೋ ಪ್ರೂಫ್ ಇದ್ದರೆ ತುಂಬಾ ಅಡ್ವಾಂಟೇಜು. ಇಂಥದ್ದನ್ನು ಮಾಡಿ ಸಮಾಜನ ಸರಿ ಮಾಡೋ ಕೆಲಸ ನಾವೇ ಮಾಡಬೇಕಾಗಿದೆ. ಅಂಥ ಕೆಲಸ ನಾವು ಕೂಡ ಮಾಡೋಣ. ಇನ್ನು ಇದೇ ರೀತಿ ಎಷ್ಟೋ ವಿಷಯಗಳು ನಮ್ಮ ಸುತ್ತಮುತ್ತ ನಡೀತಾ ಇದೆ. ಅಂಥ ವಿಷಯಗಳನ್ನ ನಾನು ನಿಮ್ಗೆ ತಿಳಿಸ್ತಾನೆ ಇರ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ. ಗುಡ್ ಬೈ.